ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್, ಯಾವ ಶಕ್ತಿ ನಿಮ್ಮೊಳಗಿದೆ, ವಿಚ್ ಪವರ್ ಯು ಹ್ಯಾವ್. ಸೊ ಆ ಒಂದು ಪವರ್ನ ಯೂಸ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಆಗ್ತಾ ಇದೆ. ಕೆಲವೊಬ್ಬರಿಗೆ ನಿಮ್ಮ ಪವರ್ ಏನಂತಾನೆ ಗೊತ್ತಿರೋದಿಲ್ಲ, ನಿಮ್ಮಲ್ಲಿರೋ ಶಕ್ತಿ ಗೊತ್ತಿಲ್ಲದೆ ನೀವು ಹೊರಗಡೆ ಎಲ್ಲೋ ಹುಡುಕ್ತಾ ಇರ್ತೀರ, ಯಾರ್ದೋ ಹೆಲ್ಪ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀರ. ಮೈ ಡಿಯರ್, ನೀವೇನಾದರೂ ಆ ಥರ ಹೆಲ್ಪ್ ಸೀಕರಾಗಿದ್ದರೆ, ಸೊ ದಿಸ್ ರೀಡಿಂಗ್ ಈಸ್ ಫಾರ್ ಯು. ನಿಮ್ಮಲ್ಲಿ ಯಾವ ಶಕ್ತಿ ಇದೆ ನೋಡೋಣ. ಸ್ಟಾರ್ಟ್. ಜೂನ್ 1 ಏಂಜಲ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ. 5 days ಆನ್ಲೈನ್ ಕ್ಲಾಸ್ ಇರುತ್ತೆ. 999 ಪ್ರೈಸ್ ಇದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. 7th June ಆಫ್ಲೈನ್ 1 day ಕ್ರಿಸ್ಟಲ್ ಹೀಲಿಂಗ್ ಇದೆ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯ್ನ್ ಆಗಿ. ಸಿ ಗಾರ್ಡಿಯನ್ ಏಂಜಲ್, ನಾನು ಫಸ್ಟಿಗೆ ಏನು ಹೇಳಿದೆ, ಏಂಜಲ್ ಕ್ಲಾಸ್ ಇದೆ ಹೇಳಿದ್ನ ಇಲ್ಲ. ಸೊ ನಿಮ್ಮ ಮುಂದೆನೇ ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ. ಮೈ ಏಂಜಲ್ಸ್ ವಿತ್ ಮೀ, ಗಾರ್ಡಿಯನ್ ಏಂಜಲ್. ಸ್ಪ್ರಿಂಗ್ ಆಲ್ರೆಡಿ ನಾವು ಸ್ಪ್ರಿಂಗಲ್ಲಿ ಇದ್ದೀವಿ. ನೆಕ್ಸ್ಟ್ ಆಟಮ್, ರಿಲೀಸ್ ದ ಓಲ್ಡ್ ಆ್ಯಂಡ್ ರೆಸ್ಟ್. ಆಟಮ್, ಓಕೆ. ಆಟಮ್ ಮತ್ತು ಕರಾವ್, ಇದರಲ್ಲಿ ಏನು ಡಿಫ್ರೆನ್ಸು ಅಂದರೆ, ಕಾಗೆ ಜಾತಿನೇ ಇದೂ, ಆದರೆ ಇದು ಕಾರ್ಡಲ್ಲಿರುತ್ತೆ ಅಥವಾ ಕಾಗೆಕ್ಕಿಂತ ತುಂಬ ದೊಡ್ಡದಾಗಿರುತ್ತೆ ಇದು. ಓಕೆ, ರಾಯನ್ ಅಂತಲೂ ಕರೀತಾರೆ. ಓಕೆ, ವಾಟ್ ಮೆಸೇಜ್, ಯಾವ ಪವರ್ಸ್ ಇದೆ ನೋಡೋಣ. The word, Ace of Swords. Wow, the strength, judgment, and 9 of Cups. ಇದು ಬೋನಸ್. ಇದು ನಿಮ್ಮ ಸ್ಪಿರಿಟ್ ಗೈಡ್ಸ್ ಕಡೆಯಿಂದ ಬರೋ ಮೆಸೇಜ್. ಇದು ಸ್ಪಿರಿಟ್ ಗೈಡ್ಸ್. ಓಕೆ, 1 and 2 ಆ್ಯಂಡ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಕಡೆಯಿಂದ ಇದು 3. ಸೊ ನಿಮ್ಮ ಜೀವನದಲ್ಲಿ ಫಸ್ಟ್ಗೆ ಆಟಮ್ ಅಥವಾ ಈ ಒಂದು ರಾಯನ್ ಅಂತ ಏನು ಕರಿತೀವಲ್ಲ, ನಿಮಗೆ ಗೊತ್ತಾ, ಇದು ಕಾಗೆಗಳಲ್ಲಿ ಕಾಗೆ ಜಾತಿನೇ, ಆದರೆ ಕಾಗೆಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ಕಾಡಲ್ಲಿರುವಂಥದ್ದು. ಆ್ಯಂಡ್ ಇದರ ಪವರ್ ಏನು ಅಂತಂದರೆ, ಮಿಮಿಕ್ ಮಾಡುತ್ತೆ ಇದು. ಯಾವ ರೀತಿ ಅಂತಂದರೆ, ಆಲ್ಮೋಸ್ಟ್ ಎಲ್ಲ ಪ್ರಾಣಿದು ಮಿಮಿಕ್ ಮಾಡತ್ತಂಥದ್ದು. ಇದನ್ನು ನಾನು ನಿಮ್ಗೆ ಹೆಂಗೆ ಗೊತ್ತು, ನೀವು ಹೆಂಗೆ ಹೇಳ್ತಿದ್ದೀರಾ ಅಂದರೆ, ನಾನು ಡಿಸ್ಕವರಿ ಚಾನಲ್ ನೋಡಿದ್ದೆ, ಆಮೇಲೆ ವೈಲ್ಡ್ ಲೈಫ್ ಅನಿಮಲ್ ಇದರಲ್ಲಿ ನಾನು ಓದಿದ್ದೆ, ಅಲ್ಲಿ ಬೋರ್ಡ್ಗಳಿರುತ್ತಲ್ಲ ಅದರಲ್ಲಿ. ಸೊ ಇದು ಏನು ಮಾಡುತ್ತೆ ಅಂತಂದರೆ, ಯಾವುದಾದ್ರೂ ಪ್ರಾಣಿ ಸತ್ತು ಹೋಗಿದ್ರೆ ಅದನ್ನು, ಈಗ ಫಾರ್ ಎಕ್ಸಾಂಪಲ್ ಕಾಡೆಮ್ಮೆ ಅಂದ್ಕೊಳ್ಳೋಣ, ಅಷ್ಟು ದೊಡ್ಡದು ಏನೋ ಸತ್ತೋಗಿರುತ್ತೆ. ಸೊ ಅದಕ್ಕೆ ಕರಿಬೇಕು ಅಂತಂದರೆ ಚಿರತೆ ಹತ್ರನೋ ಸಿಂಹದ ಹತ್ರನೋ ಹೋಗ್ಬಿಟ್ಟು ಕಾಡೆಮ್ಮೆ ಥರನೇ ಅದು ಮಿಮಿಕ್ ಮಾಡುತ್ತೆ. ಅದನ್ನು ನೋಡಿ ಆ ಪ್ರಾಣಿಗಳು ಬಂದು, ಅಂದರೆ ಅಲ್ಲಿ ಸತ್ತಿರೋದ ಹತ್ರ ಬಂದು ಅದು ತಿನ್ನುತ್ತೆ. ಅಂದರೆ ಇದು ಹೆಲ್ಪ್ ಮಾಡುತ್ತೆ ಅದು ತಿನ್ನೋದಕ್ಕೆ. ಸೊ ಈಗ ನೀವು ಯೋಚನೆ ಮಾಡ್ಬೋದು, ಇದ್ಯಾಕೆ ಹೆಲ್ಪ್ ಮಾಡುತ್ತೆ, ಇದೇ ತಿನ್ಬೋದಿತ್ತಲ್ಲ ಅಂತ. ಅದ್ರ ಕೊಕ್ಕು, ನೀವು ನೋಡ್ಬೋದು, ಕಾಗೆ ಕೊಕ್ಕು ಅಷ್ಟೇ. ಬೇರೆ ಇವಾಗ ಪಾರಿವಾಳ, ಗಿಣಿ ಮತ್ತು ಹದ್ದಿನ ಕೊಕ್ಕು ಈ ರೀತಿ ಇರುತ್ತೆ. ಇಲ್ಲಿ ನೋಡಿ ಶಾರ್ಪ್ನೆಸ್, ಆದರೆ ಕಾಗೆ ಕೊಕ್ಕು ಈ ಥರ ಹಿಂಗೆ ಶಾರ್ಪಾಗಿರುತ್ತೆ. ಸೊ ಅದಕ್ಕೆ ಹಿಂಗೆ ಕಟ್ ಮಾಡೋದಕ್ಕೆ, ಹಿಂಗೆ ಪುಲ್ ಮಾಡೋದಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವೆಲ್ಲ ತಿಂದಾದ್ಮೇಲೆ ಮಿಕ್ಕಿರುತ್ತಲ್ಲ, ಅದನ್ನು ಇದು ಹೋಗಿ ತಿನ್ನುತ್ತೆ. ಅದೇ ಥರ ಯಾವುದಾದ್ರೂ ಮನುಷ್ಯ ಅಥವಾ ಯಾವುದಾದ್ರೂ ಗ್ರೂಪ್ ಆಫ್ ಆ್ಯನಿಮಲ್ಸ್ ಇದ್ದರೆ ಅದನ್ನು ಚಿಡಾಯಿಸೋದು, ಅದನ್ನು ಅದೇ ವಾಯ್ಸಲ್ಲಿ ಚಿಡಾಯಿಸೋದು ಅಥವಾ ಅದರಿಂದ ಫಾಲೋ ಮಾಡುವಂಥದ್ದು, ಆ ಥರ ಮಾಡತ್ತಂತೆ. ಸೊ ವೆರಿ ನಾಟಿ ಅಂತಲೂ ಹೇಳ್ಬೋದು, ವೆರಿ ಇಂಟೆಲಿಜೆಂಟ್ ಅಂತಲೂ ಹೇಳ್ಬಹುದು. ಹಾಗೆಯೇ ಈಗ ನೀವು ನೋಡಿರ್ಬೋದು, ಕಾಗೆಗಳು
ಪಿಂಡ ಇಟ್ಟಾಗ ಕಾಗೆಗಳು ಎಷ್ಟು ಇಂಪಾರ್ಟೆಂಟು, ಕಾಗೆಗಳು ಬಂದು ತಿನ್ನಬೇಕು ಅಂತೆಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಮತ್ತು ಕಾಗೆ ಯಾವುದಾದ್ರೂ ಕಾಗೆ ಸತ್ತು ಹೋದರೆ ಎಲ್ಲ ಕಾಗೆನೂ ಕರೆಯುತ್ತೆ. ಹಾಗೆಯೇ ಏನಾದರೂ ಒಂದು ಸ್ವಲ್ಪ ಊಟ ಸಿಕ್ಕಿದ್ರೂ ಎಲ್ಲ ಕಾಗೆನೂ ಕರೆಯುತ್ತೆ. ಆ ಥರ ಈ ಒಂದು ಕ್ವಾಲಿಟಿ. ಸೊ ಇದು ಹೇಗಪ್ಪ ನನ್ನ ಗುಣಗಳಲ್ಲಿ ಒಂದಾಗತ್ತೆ ಅಂತಂದರೆ, ನಿಮ್ಮಲ್ಲಿ ಸಹಾಯ ಮಾಡೋ ಗುಣ ಬಹಳ ಇದೆ ರೀ. ನೀವು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತೀರಾ. ಆದರೆ ಈಗ ನಿಮ್ಮ ಜೇಬಲ್ಲಿ ₹1 ಕಾಸಿಲ್ಲ. ಹೌದು, ನೀವೆಲ್ಲರಿಗೂ ಹೆಲ್ಪ್ ಮಾಡ್ತೀರಾ, ನೀವೆಲ್ಲರಿಗೂ ಒಟ್ಟಾಗಿಡೋದಕ್ಕೆ ಟ್ರೈ ಮಾಡ್ತೀರಾ, ಈವನ್ ಫ್ಯಾಮಿಲಿ ಮೆಂಬರ್ಸ್ಗೂ ನೀವು ಸಹಾಯ ಮಾಡ್ತೀರಾ, ಹೊರಗಡೆ ಅವ್ರಿಗೂ ಸಹಾಯ ಮಾಡ್ತೀರಾ. ಆದರೆ ಎಲ್ಲರ ಕಣ್ಣಲ್ಲೂ ನೀವೇ ಕೆಟ್ಟವರು. ಆದರೆ ಎಲ್ಲರೂ ನಿಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ಅಟ್ ದ ಎಂಡ್ ಎಲ್ಲರೂ ನಿಮ್ಮ ಬುದ್ಧಿ ಸರಿ ಇಲ್ಲ ಅಂತಾರೆ. ಸೊ ಪ್ಲೀಸ್ ಕರೆಕ್ಟ್ ಇಟ್. ಇದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ. ಸೊ ಯಾರಿಗೆ ಹೆಲ್ಪ್ ಬೇಕೋ ಅವ್ರಿಗೆ ಮಾತ್ರ ಹೆಲ್ಪ್ ಮಾಡಬೇಕು. ನಾನು ಎಷ್ಟೊಂದು ಫ್ರೀ ಕ್ಲಾಸಸ್ನ ಮಾಡ್ತೀನಿ. ಆದರೆ ಯಾರು ಪೇಯ್ಡ್ ಕ್ಲಾಸಸ್ಸಿಗೆ ಬರ್ತಾರೋ ಅವ್ರಿಗೆ ಅದರದ್ದು ನಾಲೆಡ್ಜ್ ಸಿಗುತ್ತೆ. ಫ್ರೀಯಾಗಿ ಬಂದು ಎಲ್ಲ ಕ್ಲಾಸು ಫ್ರೀಯಾಗಿ ತಗೋತಾ ಇರೋರನ್ನೂ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ. ಫ್ರೀಯಾಗಿ ನಿಮ್ಮ ಹತ್ರ ದುಡ್ಡಿಲ್ಲ ಅಥವಾ ನಿಮ್ಮ ಹತ್ರ ಬೇರೆ ಪೇಯ್ಡ್ ಕ್ಲಾಸ್ ತೊಗೊಳಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಕರ್ಮ ಕಳಿಬೇಕು. ಅಂದರೆ ಫೋನ್ ಯೂಸ್ ಮಾಡ್ತಾರೆ, ಕರೆನ್ಸಿ ಆಗ್ತಾರೆ ಅಂದರೆ ದುಡ್ಡಿಲ್ಲದೆ ಇರೋರಲ್ಲ ಅವರು. ಆ್ಯಂಡ್ ನಿಮ್ಮ ಆತ್ಮನ ಲೆವೆಲ್ಗೆ ನೀವು ಏನಾದರೂ ಇಂಪ್ರೊವೈಸ್ ಆಗಬೇಕು ಅಂತಂದರೆ ನೀವು ಅಪ್ಗ್ರೇಡ್ ಆಗಬೇಕು ಅಥವಾ ಅದ್ರ ಉಪಯೋಗನ ಪಡ್ಕೋಬೇಕು. ನೀವು ಗುಂಪಲ್ಲಿ ಹೋಗ್ತೀನಿ ಅಂದರೆ ರಾಯನ್ ಆಗಲ್ಲ, ನೀವು ಕಾಗೆ ಆಗ್ತೀರ. ಸೊ ಕಾಗೆ ಏನು ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ, ಗುಂಪಲ್ಲಿರುತ್ತೆ. ಸೊ ಬಿ ಯುವರ್ ಸೆಲ್ಫ್. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ಪ್ರಿಂಗ್ ಇಲ್ಲಿ ಬಂದಿದೆ ನೋಡಿ, ಅಂದರೆ ಬೆಳವಣಿಗೆ, ಅಥವಾ ಇದು ಲ್ಯಾವೆಂಡರ್ ಫ್ಲವರ್ಸ್ ಅಂತ ತಗೋಬಹುದು. ಲ್ಯಾವೆಂಡರ್ ಫ್ಲವರ್ಸ್ ಎಲ್ಲ ಏನು ಮಾಡುತ್ತೆ ಅಂದರೆ ಫ್ರ್ಯಾಗ್ರೆನ್ಸ್ಗೆ ಯೂಸ್ ಮಾಡ್ತೀವಿ. ಆಮೇಲೆ ನೆಗೆಟಿವಿಟಿನ ರಿಮೂವ್ ಮಾಡುತ್ತೆ. ಎಲ್ಲ ಸ್ಪೆಲ್ಸಲ್ಲೂ, ಈವನ್ ನೀವು ನೋಡಿರ್ಬೋದು ಲವ್ ಸ್ಪೆಲ್ ಜಾರಲ್ಲೂ ನಾನು ಲ್ಯಾವೆಂಡರ್ ಫ್ಲವರ್ಸ್ನೇ ಯೂಸ್ ಮಾಡಿರೋದು. ಫ್ರೆಶ್, ಹೌದು, ಡೆರಾಡೂನಿಂದ ತರಿಸಿದ್ದು ನಾನು ಅದನ್ನು. ಸೊ ಆ ಲ್ಯಾವೆಂಡರ್ನೇ ಯೂಸ್ ಮಾಡಿರೋದು. ಇಲ್ಲಿ ಏನು ಹೇಳ್ತಿದೆ ಅಂದರೆ, ಸ್ಪ್ರಿಂಗ್ ಶುರುವಾಗಿದೆ, ಆದರೆ ಯು ಆರ್ ನಾಟ್ ರೆಡಿ ಫಾರ್ ದ್ಯಾಟ್. ನಿಮ್ಮ ಲೈಫಲ್ಲೂ ಅಷ್ಟೇ ಅವಕಾಶಗಳಿದೆ, ಜ್ಞಾನ ಇದೆ, ಬುದ್ಧಿ ಇದೆ, ಆದರೆ ನೀವು ಅದಕ್ಕೆ ತಕ್ಕಂಗೆ ಬೆಳವಣಿಗೆ ಹೊಂದುತ್ತಾ ಇಲ್ಲ. ಹೌದು, ಗೊತ್ತಿದೆ, ಹೌದು ನಂಗೆ ಬರುತ್ತೆ, ಹೌದು ನಾನು ಎಲ್ಲ ಮಾಡ್ತೀನಿ, ಆದರೆ ಆ್ಯಕ್ಷನ್ ತಗೋತಾ ಇಲ್ಲ. ದಟ್ ಜಂಪ್ ಯು ಆರ್ ನಾಟ್ ಟೇಕಿಂಗ್. ಮೇ ಬಿ ಇಲ್ಲಿ ನೋಡಿ, ಇಲ್ಲಿ ಕಣ್ಣಿದೆ, ಇಲ್ಲಿ ಸೂರ್ಯ ಚಂದ್ರ ಎರಡೂ ಇದೆ, ಒಂದು ತ್ರಿಕೋನ ಇದೆ, ಒಂದು ಫೆದರ್ ಇದೆ. ನೆನ್ನೆ ಅಷ್ಟೇ ಏಂಜಲ್ ಕ್ಲಾಸ್ ನಾನು ಮಾಡಿದೆ. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಗೈಡ್ ಮಾಡ್ತಾರೆ. ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡಿ. ನಿಮಗೆ ಗಾರ್ಡಿಯನ್ ಏಂಜಲ್ಸ್ ಯಾವ ಮೆಸೇಜ್ ಕೊಡ್ತಿದ್ದಾರೆ ರಿಸೀವ್ ಮಾಡ್ಕೊಳ್ಳಿ. ಎಸ್, ನಿಮ್ಗೆ ಆ ಒಂದು ವಿದ್ಯೆ ಗೊತ್ತಿದ್ದರೆ ಅದನ್ನು ನೀವು ಮಾಡ್ಕೋಬಹುದು. ನಂಬರ್ ಕಾಣಿಸ್ತಾ ಇದೆಯಾ, ನೋಟ್ ಡೌನ್ ಮಾಡ್ಕೊಳ್ಳಿ, ಅದರ ಅರ್ಥ ತಿಳ್ಕೊಳ್ಳಿ. ಬಟ್ ಯುವರ್ ಏಂಜಲ್ಸ್ ಆರ್ ಪ್ರೊಟೆಕ್ಟಿಂಗ್ ಯು. ಫುಲ್ ಕಾರ್ಡಲ್ಲಿ ಫಸ್ಟ್ ಕಾರ್ಡ್ ಬಂದಿದೆ, ಅದು ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿರುವಂತಹ ಬುದ್ಧಿಯನ್ನು ಬಳಸಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ಕೋಬಹುದು. ಸ್ಟ್ರೆಂತ್ ಕಾರ್ಡ್ ಇಲ್ಲಿ ಏನು ಹೇಳ್ತಿದೆ ನೋಡಿ, ಅವ್ರ ಕೈ ಈ ಥರ ಕಟ್ಕೊಂಡು ಕೂತಿದ್ದಾರೆ. ಸೊ ವೆನ್ ಯು ಓಪನ್ ಅಪ್, ಇಲ್ಲಿ ದ ವರ್ಡ್ ಕಾರ್ಡ್ ಏನು ಹೇಳುತ್ತೆ, 3 ಜನ ಇದ್ದಾರೆ ಆ್ಯಂಡ್ ಇವ್ರ ಕೈ ಓಪನ್ ಅಪ್ ಇದೆ. ಅಂದರೆ ನೀವು ಬರೀ ರಿಸೀವಿಂಗ್ ಹ್ಯಾಂಡಲ್ಲೇ ಇದ್ದರೆ, ವೆನ್ ಯು ವಿಲ್ ಸರ್ವ್, ನೀವು ಯಾವಾಗ ಸರ್ವ್ ಮಾಡ್ತಿರೋ ಆವಾಗ ಸೆಲೆಬ್ರೇಷನ್. ಇವ್ರ ಕೈ ನೋಡಿ ಯಾವ ಥರ ಮೇಲೆ ಹೋಗಿದೆ. ನೀವು ಯಾವಾಗ ಅದನ್ನು ಸೆಲೆಬ್ರೇಟ್ ಮಾಡ್ತಿರೋ ದೆನ್ ಯು ರಿಸೀವ್ ರಿವಾರ್ಡ್ಸ್. ಇಲ್ಲಿ 9 ಇದೆ ನೋಡಿ, 1 2 3 4 5 6 7 8 9. ಸೊ ನೀವು ಯಾವಾಗ ಬರೀ ರಿಸೀವಿಂಗಲ್ಲೇ ಇರ್ತಿರೋ, ಬರೀ ಸಹಾಯ ತಗೋತಾ ಇರ್ತಿರೋ, ಬರೀ ವಿಕ್ಟಿಮ್ ಆಗಿರ್ತಿರೋ, ಯು ವಿಲ್ ನಾಟ್ ಡೂ ಎನಿಥಿಂಗ್. ಸೊ ಆ್ಯಕ್ಷನ್ ತಗೊಳ್ಳಿ. ಇದು ಏಸ್ ಆಫ್ ಸೋರ್ಟ್ಸ್ ಏನು ಹೇಳ್ತಿದೆ ಅಂದರೆ, ನಿಮ್ಮಲ್ಲಿರುವ ಜ್ಞಾನ, ನಿಮ್ಮಲ್ಲಿರುವ ಶಕ್ತಿ, ನಿಮ್ಮಲ್ಲಿರುವ ಏನಂತಾರೆ ಗ್ರಾಸ್ಪಿಂಗ್ ಪವರ್ ಅಥವಾ ರೈಟಿಂಗ್ ಪವರ್, ಗ್ರ್ಯಾಟಿಟ್ಯೂಡ್ ಬರೆಯೋದು ಇಂಪಾರ್ಟೆಂಟ್, ಓಪನ್ ಮಾಡೋದು ಇಂಪಾರ್ಟೆಂಟ್. ಮತ್ತು ಮ್ಯಾನಿಫೆಸ್ಟೇಷನಲ್ಲೂ ಅಷ್ಟೇ ನಾವು 555 ಟೆಕ್ನಿಕ್, 333 ಟೆಕ್ನಿಕ್ ಎಲ್ಲ ಹೇಳ್ಕೊಡ್ತೀವಿ, ಅದನ್ನು ನೀವು ಮಾಡಿರಬಹುದು. ಸೊ ಯಾವಾಗ ನೀವು ಹೆಲ್ಪಿಂಗ್ ಹ್ಯಾಂಡ್ಗೆ ನೀವು ಕನ್ವರ್ಟ್ ಆಗ್ತಿರೋ, ನಿಮ್ಮ ನಾಲೆಡ್ಜ್ ಆಗಿರ್ಬೋದು, ನಿಮ್ಮ ಸಹಾಯ ಆಗಿರ್ಬೋದು, ಆವಾಗ ನಿಮಗೆ ಸೆಲೆಬ್ರೇಷನ್ ಅನ್ನೋಂಥದ್ದು ಬರುತ್ತೆ. ಸೆಲೆಬ್ರೇಷನ್ ಬಂದಾಗ ರಿವಾರ್ಡ್ ಅನ್ನೋಂಥದ್ದು ಬರುತ್ತೆ. ಈಗ ನಿಮ್ಮ ನಿಮ್ಮ ಇದು ಗಾರ್ಡಿಯನ್ ಏಂಜಲ್ಲು, ಇದು ನಿಮ್ಮ ಸ್ಪಿರಿಟ್ ಗೈಡ್ಸ್ ಅಂತ ಹೇಳಿದ್ದೆ, ಇದು ನಿಮ್ಮ ಆನ್ಸೆಸ್ಟರ್ಸ್. ನಿಮ್ಮ ಸ್ಪಿರಿಟ್ಸ್ ಗೈಡ್ಸ್ ನಿಮ್ಗೆ ಏನು ಅಡ್ವೈಸ್ ಮಾಡ್ತಾ ಇದ್ದಾರೆ,
ಕರ್ಮ ಯು ವಿಲ್ ರಿಪ್ ವಿತ್ ಯು ಹ್ಯಾವ್ ಶೋನ್. ನೀವು ಏನನ್ನೇ ತೋರಿಸ್ಕೊಂಡಿರಬಹುದು ಅಥವಾ ತೋರಿಸ್ದಲೇ ಇರೋ ಸ್ಕಿಲ್ಸು ಇರಬಹುದು, ಬಟ್ ನಿಮ್ಮ ಕರ್ಮದಲ್ಲಿ ಎಲ್ಲನೂ ಕೌಂಟ್ ಆಗಿರುತ್ತೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಅದನ್ನು ಸರಿ ಮಾಡ್ಕೋಬಹುದು, ಬ್ಯಾಲೆನ್ಸ್ ಮಾಡ್ಕೋಬಹುದು. ಆ್ಯಂಡ್ ನಿಮಗೆ ಗೊತ್ತಿಲ್ಲದೆ ಏನಾದರೂ ಹರಕೆ ಹೊತ್ತಿದ್ರೆ ಅಥವಾ ಗೊತ್ತಿಲ್ಲದೆ ಯಾರಿಗಾದ್ರೂ ಪ್ರಾಮಿಸ್ ಮಾಡಿದರೆ, ಈವನ್ ಪಾಸ್ಟ್ ಲೈಫಲ್ಲಿ ಮಾಡಿದ್ರು ಅದು ಇವಾಗ ಕರ್ಮ ಆಗಿ ಕನ್ವರ್ಟ್ ಆಗಿರತ್ತಂತೆ. ಅದನ್ನು ರಿಲೀಸ್ ಮಾಡ್ಕೊಳ್ಳೋ ಸ್ಕಿಲ್ನು ನಾನು 7th of June ಹೇಳ್ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ಬನ್ನಿ. ನೆಕ್ಸ್ಟ್, ಬೌಲ್. ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್. ನಿಮ್ಮ ಲೈಫಲ್ಲಿ ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್ ಇದೆ, ಓಕೆ. ಅದನ್ನು ನೀವು ನಿಮಗೋಸ್ಕರ ಬಳಸ್ಕೊತಾ ಇಲ್ಲ. ನನ್ನ ಮಕ್ಳಿಗೆ ಬೇಕು, ನನ್ನ ಫ್ಯೂಚರಿಗೆ ಬೇಕು, ನನ್ನ ಗಂಡಂಗೆ ಬೇಕು, ನನ್ನ ಹೆಂಡತಿಗೆ ಬೇಕು, ಅಥವಾ ಇದು ಈಗಲ್ಲ ಮುಂದಕ್ಕೆ, ಇದು ಈ ಸಮಯ ಅಲ್ಲ ಮುಂದಕ್ಕೆ ಅಂತ ನೀವು ಎಷ್ಟೋ ವಿಷಯಗಳನ್ನು, ಹೆಣ್ಮಕ್ಳು ಹಾಗೆ ಗಂಡಂಗೆ ಕಷ್ಟ ಆದಾಗ, ಫ್ಯಾಮಿಲಿ ಕಷ್ಟ ಆದಾಗ ಒಡವೆನ ಅಡ ಇಟ್ಟು ದುಡ್ಡು ಕೊಡ್ತಾರೆ. ಆದರೆ ಅವರೇನಾದ್ರು ಕಲಿಬೇಕು, ಅವರೇನಾದ್ರು ಹೊಸ ಬಿಸ್ನೆಸ್ ಮಾಡಬೇಕು ಅಂದರೆ ಯಾರೂ ಅದನ್ನು ಮಾಡೋದಿಲ್ಲ. ಯಾರಾದರೂ ಅವ್ರಿಗೆ ಸಹಾಯ ಮಾಡಬೇಕು, ಯಾರಾದರೂ ಅವ್ರಿಗೆ ಸಾಲ ಕೊಡಬೇಕು, ಯಾರಾದರೂ ಹೆಲ್ಪ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೆ. ಸೊ ದ್ಯಾಟ್ ಮೆಸೇಜ್ ದಿಸ್ ಇಸ್. ಅದನ್ನಿದ್ರೆ ನೀವು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಆ್ಯನ್ಸೆಸ್ಟರ್ಸ್ ಮೆಸೇಜ್ ಡೈಮಂಡ್. ಯು ವಿಲ್ ಬಿ ರಿಸೀವಿಂಗ್ ಗಿವಿಂಗ್ ಅ ಪ್ರಿಷಿಯಸ್ ಗಿಫ್ಟ್. ನೀವು ಈಗ ನೋಡಿ, ಡೈಮಂಡು ಅದು ಆ್ಯಕ್ಚುಲಿ ಹೆಂಗಿರುತ್ತೆ ಗೊತ್ತಾ, ಒಳಗಡೆ ಒಂದು ಕಲ್ಲು ಥರ ಇರುತ್ತೆ, ಈ ಥರ ಅಂದ್ಕೊಳ್ಳಿ, ಈ ಥರನೇ ಇರುತ್ತೆ ಡೈಮಂಡ್, ಓಕೆ. ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಸೊ ಬೇರೆ ಕಲ್ಲುಗಳು ಅದ್ರ ಜೊತೆಗಿರುತ್ತೆ. ಸೊ ಡೈಮಂಡ್ ಅಂತ ಒಂದು ಇದನ್ನು ಐಡೆಂಟಿಫೈ ಮಾಡಿದ್ಮೇಲೆ ಅದನ್ನು ಎಷ್ಟು ಯಾವ ಲೆವೆಲ್ಗೆ ಹೀಟ್ ಮಾಡ್ತಾರೆ ಅಂತಂದರೆ, ಅದು ಹೀಟ್ ಮಾಡಿದಾದಮೇಲೆ ಅದು ವಜ್ರ ಆಗಿ ಕನ್ವರ್ಟ್ ಆಗೋದು. ಸೊ ಅದ್ರ ಸುತ್ತ ಇರೋ ಕಲ್ಲು ಹೀಟ್ ತಡೆಯೋಕ್ಕಾಗದೆ ಅದೆಲ್ಲ ಹೊಟ್ಟೋಗ್ಬಿಡತ್ತೆ. ಅಂದರೆ ಯಾವುದು ವಿತ್ಸ್ಟ್ಯಾಂಡ್ ಆಗುತ್ತೋ, ಅಂದರೆ ಇಷ್ಟು ಟೈಪ್ ಆಫ್ ಕಲ್ಲನ್ನ ತೊಗೊಂಡು ಬಂದಿರ್ತಾರೆ ಅವರು, ಯಾವುದು ವಿತ್ಸ್ಟ್ಯಾಂಡ್ ಆಗುತ್ತೋ ಅದು ಡೈಮಂಡ್ ಆಗುತ್ತೆ, ಯಾವುದು ಅರ್ಧಕ್ಕೆ ಸ್ಟಾಪ್ ಆಗುತ್ತೋ ಅದು ನಾರ್ಮಲ್ ಕಲ್ಲಾಗುತ್ತೆ. ಆಮೇಲೆ ಆ ಡೈಮಂಡ್ನ ನೀವು ಬರೀ ಡೈಮಂಡ್ ಅಂತ ಶೋಗಿಟ್ರೆ ಆಗುತ್ತಾ? ಅದ್ರ ವ್ಯಾಲ್ಯೂ ಹೆಚ್ಚಾಗುತ್ತಾ? ಡೈಮಂಡೇ, ಬಟ್ ಸ್ಟಿಲ್ ಅದನ್ನು ಒಂದು ಬಂಗಾರದಲ್ಲಿ ಹಾಕಿದಾಗ ಅದರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದನ್ನೊಂದು ಆಭರಣದಲ್ಲಿ ಹಾಕಿದಾಗ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯು ಆರ್ ಡೈಮಂಡ್, ಬಟ್ ಎಲ್ಲಿ ನೀನು ಇರಬೇಕು, ವೇರ್ ಯು ಆರ್ ಸ್ಟ್ಯಾಂಡಿಂಗ್. ನೀನು ಗುಂಪಲ್ಲಿದೆಯಾ, ಅಥವಾ ನೀನು ಎಲ್ಲರೂ ಮಾಡ್ತಿರೋ ಕೆಲಸನೇ ಮಾಡ್ತಿದ್ಯಾ, ಅಥವಾ ನೀನು ಗೊತ್ತಿದ್ರೂ ನೀನು ಸೈಲೆಂಟಾಗಿದೆಯಾ? ನಿಮ್ಮನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ನಿಮಗೆ ಎಲ್ಲಿ ಫಿಕ್ಸ್ ಮಾಡಬೇಕು ನಿಮ್ಮ ಟ್ಯಾಲೆಂಟ್ನ, ಅಲ್ಲಿ ಫಿಕ್ಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಬಿ ಫೇಮಸ್ ಅಂದ ತಕ್ಷಣ ವರ್ಲ್ಡ್ ವೈಡ್ ಆ ಥರ ಅಂತಲ್ಲ. ಫೇಮಸ್ ಅಂದರೆ ನಮಗೆಲ್ಲ ಅದಿಲ್ಲ, ಇಷ್ಟ ಇಲ್ಲ ರೀ, ನಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ, ಆ ಥರ ಅಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನೀವು ಗುರುತಿಸ್ಕೊಳ್ಳುವಂಥದ್ದು. ಈಗ ನೀವು ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಥವಾ ನೀವು ಟೈಲರೇ ಆಗಿದ್ರು, ಒಂದು ಒಳ್ಳೆ ಟೈಲರ್ ಅಪ್ಪ ಇವ್ರ ಹತ್ರ ಕೊಟ್ಟರೆ ತುಂಬ ಚೆನ್ನಾಗಿ ಡ್ರೆಸ್ ಹೊಲ್ದು ಕೊಡ್ತಾರೆ, ಆ ಥರ ಹೇಳ್ತಾರದು ನಾನು. ಆ ಥರದ ಒಂದು ರೆಕಗ್ನೈಸೇಷನ್ ನಿಮಗೆ ಸಿಗುತ್ತೆ. ಬಟ್ ಇದೆಲ್ಲದಕ್ಕೂ ಸುಮ್ಮನೆ ನೀವು ಓದಿರೋ ವಿದ್ಯೆ ಅಥವಾ ನಿಮಗಿರೋ ನಾಲೆಡ್ಜ್, ಈಗೇನು ನೀವು ಅನುಭವ ಅಂತ ಹೇಳ್ತಿರಲ್ಲ, ಇದೊಂದೇ ಸಾಕಾಗಲ್ಲ ರೀ. ಎವ್ರಿ ಟೈಮ್ ಅಪ್ಗ್ರೇಡ್ ಆಗಬೇಕು. ನೀವು ತೊಗೊಂಡಿರೋ 10-20 ಸಾವಿರ ರೂಪಾಯಿ ಫೋನೇ ಅಪ್ಗ್ರೇಡೇಷನ್ ಕೇಳುತ್ತೆ. ಇನ್ನು ಜೀವನಕ್ಕೆ ಬೇಡವಾ ಅಪ್ಗ್ರೇಡೇಷನ್ನು? ದಯವಿಟ್ಟು ಯೋಚನೆ ಮಾಡಿ. ಇಂಟ್ರೆಸ್ಟ್ ಇರೋರು ಏಂಜಲ್ ಕ್ಲಾಸಿಗೆ ಜಾಯ್ನ್ ಆಗಿ, ಇಲ್ಲ 7th ಹೀಲಿಂಗಿಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.